ನಮಸ್ಕಾರ ವೀಕ್ಷಕರೇ, ನೋಡಿ ಈಗ ರಾಜ್ಯ ರಾಜಕೀಯದಲ್ಲಿ ಒಂದು ವಿಚಾರ ಜೋರಾಗಿ ಚರ್ಚೆಯಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗತ್ತಾ ಅಥವಾ ಸಿದ್ದರಾಮಯ್ಯನವರೇ ಇನ್ನೆರಡು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ? ಈ ರೀತಿಯ ಚರ್ಚೆಗಳು ಬಹಳಷ್ಟು ದೊಡ್ಡದಾಗಿ ಬಹಳಷ್ಟು ಜೋರಾಗಿ ಆಗ್ತಾ ಇದೆ. ಏನಾಗ್ತಾ ಇದೆ ಬೆಳವಣಿಗೆ? ಡೆಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರಾಗ್ತಾ ಇದ್ದಂತೆ ಒಬ್ಬೊಬ್ಬ ನಾಯಕರು. ಡಿ.ಕೆ. ಸರದಿ ಆಯಿತು, ಸತೀಶ್ ಜಾರಕಿಹೊಳಿ ಅವರು, ಎಚ್.ಸಿ. ಮಹದೇವಪ್ಪ ಅವರು ಆಯಿತು. ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಆಗಲೇಬೇಕು ಅಂತ ಹೇಳಿ ಒಂದಷ್ಟು ಜನ ಶಾಸಕರು ಡೆಲ್ಲಿ ಪ್ರಯಾಣಕ್ಕೆ ಮುಂದಾಗಿದ್ದಾರೆ. ಇದು ಮೂರನೇ ಸಲ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿರೋದು. ಎಲ್ಲೋ ಒಂದು ಕಡೆ ನಾವು ಪಕ್ಷ ಬಿಟ್ಬಿಡ್ತೀವಿ, ರಾಜೀನಾಮೆ ಕೊಟ್ಬಿಡ್ತೀವಿ, ಸಂಪುಟ ಪುನರ್ರಚನೆ ಆಗಲಿಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಕೇಳಿಬರ್ತಾ ಇದೆ. ಅದೊಂದು ಕಡೆ ಇರಲಿ. ಈಗ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವಾಗ ಪಟ್ಟಾಭಿಷೇಕ? ಹೊಸ ಕೋಟನ್ನು ಹೊಲಿಸ್ಕೋಬೇಕಾ ಬೇಡವಾ? ಅಥವಾ ಆಲ್ರೆಡಿ ಹೊಲಿಸಿಟ್ಕೊಂಡಿದ್ದಾರಾ? ಅಥವಾ ಇನ್ನುಳಿದಂತಹ 2 ವರ್ಷವು ಸಿದ್ದರಾಮಯ್ಯನವರೇ ಕಂಪ್ಲೀಟ್ ಮಾಡಿ ರೆಕಾರ್ಡ್ ಮಾಡಿಬಿಡ್ತಾರಾ? ಈ ರೀತಿಯ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ನೋಡಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ಸಿ.ಎಂ ಬಣದವರು, ಸಿದ್ದರಾಮಯ್ಯ ಬಣದ ನಾಯಕರು ಹೇಳ್ತಾರೆ, ಆ ರೀತಿ ಯಾವುದೇ ಡಿಸ್ಕಷನ್ಗಳಾಗಿಲ್ಲ, ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ ತಿಂಗಳಲ್ಲಿ ಯಾವುದೇ ಗುಡ್ ನ್ಯೂಸು ಇಲ್ಲ, ಡಿ.ಕೆ. ಅವರ ಬರ್ತ್ಡೇ ಇದೆ, 3 ವರ್ಷ ಸರ್ಕಾರ ಪೂರೈಸುತ್ತೆ, ಇದಿರಬೇಕು ಅಷ್ಟೇ ಅಂತ ಹೇಳಿ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು, ಇಲ್ಲ ನಮ್ಮ ನಾಯಕರೇ ಸಿ.ಎಂ ಆಗ್ತಾರೆ, ಕಾಂಗ್ರೆಸ್ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟಿದೆ. ಇಷ್ಟೆಲ್ಲ ಚರ್ಚೆಗಳು ಕೂಡ ಆಗ್ತಾ ಇದೆ. ಇಲ್ಲಿ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ನೀ ಕೊಡೆ ನಾ ಬಿಡೆ ಅನ್ನುವಂತಹ ಪರಿಸ್ಥಿತಿ. ಶತಾಯಗತಾಯ ಇನ್ನಿರೋದು 2 ವರ್ಷ. ಮೇ 20ನೇ ತಾರೀಕಿಗೆ 3 ವರ್ಷ ಪೂರೈಸುತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ. ಇನ್ನುಳಿಯೋದೆಷ್ಟು? 2 ವರ್ಷ. ಆ 2 ವರ್ಷಕ್ಕಾದರೂ ನಾನು ಸಿ.ಎಂ ಆಗಲೇಬೇಕು. ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರ ರಾಹುಲ್ ಗಾಂಧಿ ಅವರು. ನೋಡಿ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು, ಅದರ ಜೊತೆಗೆ ಅವರ ಸಹೋದರ ಡಿ.ಕೆ. ಸುರೇಶ್ ಇಬ್ಬರೂ ಕೂಡ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ, ತಮ್ಮ ಬೇಡಿಕೆಗಳನ್ನು ಇಟ್ಟು ಬಂದಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಕೆಲವೊಂದಿಷ್ಟು ಮಾತುಗಳು ಎಲ್ಲವನ್ನ ಕೇಳ್ತಾ ಇದ್ರೆ ಹೈಕಮಾಂಡ್ನಿಂದ ಏನಾದರೂ ಗ್ರೀನ್ ಸಿಗ್ನಲ್ ಬಂದಿದ್ಯಾ? ಹೊಸ ಕೋಟೆಲ್ಲ ಹೊಲಿಸ್ಕೋತಾ ಇದ್ದಾರಾ? ಈ ರೀತಿಯ ಚರ್ಚೆಗಳು ಕೂಡ ಶುರುವಾಗುತ್ತೆ. ಸಿದ್ದರಾಮಯ್ಯ ಅವರು ಕೂಡ ಅಷ್ಟೇನೆ, ಸಿ.ಎಂ ಸ್ಥಾನ ಬಿಟ್ಕೊಟ್ರು ಡಿ.ಕೆ. ಕೊಡಬಾರ್ದು ಅನ್ನುವ ಆಲೋಚನೆಯಲ್ಲೇನಾದರೂ ಇದ್ದಾರಾ? ಈ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಇದೊಂದು ಕಡೆಯಾದರೆ ಸಂಪುಟ ಪುನರ್ರಚನೆ ಆಗಬೇಕು. ಸಾಕಷ್ಟು ಜನ ಶಾಸಕರುಗಳು ಚಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಇದು 3ನೇ ಬಾರಿ ಸಾಕಷ್ಟು ಜನ ಶಾಸಕರುಗಳು, ಕಾಂಗ್ರೆಸ್ನ ಶಾಸಕರುಗಳು ಹೈಕಮಾಂಡ್ನ ಕದ ತಡ್ತಾ ಇರೋದು. 3 ಬಾರಿ ಅವರು ದೆಹಲಿಗೆ ಹೋಗ್ತಾ ಇರೋದು. ಬಟ್ ಈ ಬಾರಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದ್ದಾರೆ. ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇಲ್ಲ, ನಾವು ಆ ಕಡೆಯಿಂದ ಫ್ಲೈಟ್, ಈ ಕಡೆಯಿಂದ ಫ್ಲೈಟ್ಗೆ ಹೋಗಿ ಆ ಕಡೆಯಿಂದ ವಾಪಸ್ ಬೆಂಗಳೂರಿಗೆ ಇಳ್ಕೊಂಡ ತಕ್ಷಣ ನಾವು ಮಾಧ್ಯಮ ಪ್ರತಿನಿಧಿಗಳಿಗೆ ಗುಡ್ ನ್ಯೂಸ್ ಕೊಡಲೇಬೇಕು. ನಾವು ಸಚಿವಾಕಾಂಕ್ಷಿಗಳಿದ್ದೀವಿ, ಸಚಿವರನ್ನಾಗಿ ಮಾಡಲೇಬೇಕು. 3-4 ಸಲ ನಾವು ಆಯ್ಕೆಯಾಗಿದ್ದೀವಿ, ಹಿರಿಯರಿದ್ದೀವಿ ಪಕ್ಷದಲ್ಲಿ, ಪಕ್ಷಕ್ಕೋಸ್ಕರ ಸಾಕಷ್ಟು ವರ್ಷ ದುಡಿದಿದ್ದೀವಿ, ಹಾಗಾಗಿ ಸಂಪುಟ ಪುನರ್ರಚನೆ ಆಗಲೇಬೇಕು ಅನ್ನುವಂತಹ ಪಟ್ಟು ಒಂದು ಕಡೆ. ಇಲ್ಲಿ ಕಾಂಗ್ರೆಸ್ ಹೈಕಮಾಂಡು ಸಂಪುಟ ಪುನರ್ರಚನೆ ಮಾಡುತ್ತಾ ಅಥವಾ ಸಿ.ಎಂ ಕುರ್ಚಿ ಬದಲಾವಣೆ ಆಗುತ್ತಾ? ಈಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿಯಲ್ಲಿ ಯಕ್ಷ ಪ್ರಶ್ನೆ, ಏನು ಮಾಡಬಹುದು? ನೋಡಿ, ಅಷ್ಟು ಈಸಿನಾ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗ ಮಾಡೋದು? ಅಷ್ಟು ಈಸಿನಾ? ಸಿದ್ದರಾಮಯ್ಯ ಅವರ ಬಡದವರು ಸುಮ್ಮನಿದ್ದು ಬಿಡ್ತಾರಾ? ಯಾಕಂದರೆ ಒಂದು ಪ್ರಶ್ನೆ ನೋಡಿ, ನಾನಿಲ್ಲಿ ಓವರಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಅವರನ್ನ ಬಿಟ್ಟು ಎಂ.ಬಿ. ಪಾಟೀಲ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ, ಸತೀಶ್ ಜಾರಕಿಹೊಳಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ, ದಲಿತ ನಾಯಕರಾದಂತಹ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿ, ಇಷ್ಟೆಲ್ಲ ಕೂಗುಗಳು ಕೂಡ ಕೇಳಿಬರ್ತಾ ಇದೆ. ಅಂದರೆ ಸಿದ್ದರಾಮಯ್ಯ ಬಣದ ನಾಯಕರು ಶತಾಯಗತಾಯ, ಸಾಹೇಬ್ರೆ ನೀವೇನಾದರೂ ನಿಮ್ಮ ಕುರ್ಚಿಯಿಂದ ಕೆಳಗೆ ಇಳಿಯುವಂತಹ ಸಂದರ್ಭ ಬಂದರೆ, ಇಳಿದರೆ
ನೀವು ಯಾವುದೇ ಕಾರಣಕ್ಕೂ DKಗೆ ನಿಮ್ಮ ಸ್ಥಾನವನ್ನು ಬಿಟ್ಕೊಡ್ಬೇಡಿ. ದಲಿತ ನಾಯಕರಾದಂತಹ ಪರಮೇಶ್ವರ್ ಅವರಿಗೆ ಬಿಡಿ, ಅವ್ರು 2 ವರ್ಷ ಆಡಳಿತ ಮಾಡಲಿ, ಆಗಲೂ ಕೂಡ ಪಕ್ಷದಲ್ಲಿ ನಿಮ್ಮ ಹಿಡಿತ ಇರುತ್ತೆ ಅನ್ನೋದು CM ಸಿದ್ದರಾಮಯ್ಯ ಅವರ ಬಣದ ನಾಯಕರು. DK ಶಿವಕುಮಾರ್ ಅವರು ಕೂಡ ಸಾಕಷ್ಟು ಪ್ಲಾನ್ಗಳನ್ನು ಮಾಡಿದ್ದಾರೆ. ಈ ಟರ್ಮಲ್ಲಿ ಏನಾದರೂ ನಾನು ಮುಖ್ಯಮಂತ್ರಿ ಆದರೆ ಗೆದ್ದೆ, ಯಾಕಂದರೆ ಈಗಲೇ GBA ಚುನಾವಣೆ ಮಾಡೋದಕ್ಕೇ ಹೆಂಗೆಲ್ಲ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಗೊತ್ತಿದೆ. ಜನ ಗ್ಯಾರಂಟಿಯಿಂದ ಬೇಸತ್ತು ಹೋಗ್ಬಿಟ್ಟಿದ್ದಾರಾ, ಮತ್ತೊಮ್ಮೆ ಗ್ಯಾರಂಟಿಗಳ ಕೈ ಹಿಡಿತಾರೆ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ. ಹಾಗಾಗಿ 2 ವರ್ಷ ಬಿಟ್ಟು ಕಾಯೋದ್ರಲ್ಲಿ ಇಲ್ಲವೇ ಇಲ್ಲ. DK ಶಿವಕುಮಾರ್ ಅವರು ಕೂಡ ರೆಡಿ ಇದ್ದಾರೆ, ನನ್ನನ್ನು CM ಮಾಡಿದ್ರೆ ಮಾಡಿ ಈ ಟರ್ಮಲ್ಲೇ, ಇಲ್ಲ ಅಂತ ಹೇಳಿದ್ರೆ BJPಯಲ್ಲಿ ಅಮಿತ್ ಶಾ ಅವರು ಓಪನ್ ಆಫರ್ ಕೊಟ್ಟಿದ್ದಾರೆ, ನಾನು ಹೋಗ್ತೀನಿ ಅನ್ನುವ ನಿರ್ಧಾರದಲ್ಲಿದ್ದಾರೆ ಅಂತ ಹೇಳಿ. ಒಟ್ಟಾರೆ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನಾ ಕೊಡೆ ನೀ ಬಿಡೆ, DKಗೆ ಪಟ್ಟಾಭಿಷೇಕ ಆಗುತ್ತಾ? 4ನೇ ತಾರೀಕು ಪಂಚರಾಜ್ಯಗಳ ಚುನಾವಣೆಯ ರಿಸಲ್ಟ್ ಇದೆ. ಅದಾದಮೇಲೆ ಒಂದಷ್ಟು ಬೆಳವಣಿಗೆಗಳಾಗುತ್ತೆ, ರಾಜಕೀಯ ಕ್ರಾಂತಿ ಆಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಅದಾದಮೇಲೆ 15ನೇ ತಾರೀಕು DK ಶಿವಕುಮಾರ್ ಅವರ ಹುಟ್ಟುಹಬ್ಬ. ಅಲ್ಲಿಗೆ ಏನಾದರೂ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮೇ 10ನೇ ತಾರೀಕು ಏನಾದರೂ ಅವರ ಪಟ್ಟಾಭಿಷೇಕ ಆಗುತ್ತಾ? 20ನೇ ತಾರೀಕು 3 ವರ್ಷ ಪೂರೈಸುತ್ತೆ. ಒಟ್ಟಾರೆ ಮೇ ತಿಂಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಬೆಳವಣಿಗೆಯಂತೂ 100ಕ್ಕೆ 100% ಆಗೋದು ಶತಸಿದ್ಧ. ಸಿದ್ದುನೇ ಏನಾದರೂ 2 ವರ್ಷ ಮುಂದುವರಿಯೋದಕ್ಕೆ ಹೈಕಮಾಂಡ್ ಓಕೆ ಅನ್ನತ್ತಾ? ಒಟ್ಟಾರೆ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಅಂತೂ ಆಗೇ ಆಗುತ್ತೆ. ಒಂದು ಕಡೆ DK ಶಿವಕುಮಾರ್ ಅವರಿಗೆ ಕೊಟ್ಟರೆ ಸಿದ್ದು ಬಣದವರು ಸುಮ್ಮನಿರೋದಿಲ್ಲ, ಸಿದ್ದರಾಮಯ್ಯನವರೇ ಮುಂದುವರೆದ್ರೆ DK ಶಿವಕುಮಾರ್ ಅವರು ಅವರ ಬಣದವರಂತೂ ಸುಮ್ಮನೆ ಇರೋದಿಲ್ಲ. ಇದಂತೂ ಸತ್ಯ. ಏನಾಗುತ್ತೆ ಮೇ ತಿಂಗಳಲ್ಲಿ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಕಾದು ನೋಡಬೇಕಾಗತ್ತೆ.